ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ಭಾಳ ದೊಡ್ಡ ಪ್ರತಿಕ್ರಿಯೆ ನನಗೆ ಸಿಗ್ತಾ ಇದೆ. ಯಾಕೆಂದರೆ ಮೊನ್ನೆ ಮೀಡಿಯಾಗೆ ಮತ್ತು ಫ್ಯಾಮಿಲಿಗೆ ಒಂದು ಶೋ ಇತ್ತು. ಅವರು ಹೆಚ್ಚು ಒಂದು ಸ್ವಲ್ಪ ಬುದ್ಧಿಜೀವಿಗಳ ಥರ ಭಾಳ ಅನಾಲಿಟಿಕಲ್ ಆಗಿ ಅದನ್ನು ಇಷ್ಟಪಟ್ಟರು ಎಲ್ಲರೂ. ಆದರೆ ಅದರಲ್ಲಿ ಅನೇಕ ಹೊಳವುಗಳನ್ನು ಕೊಟ್ಟರು, ಅದರ ಅನೇಕ ನ್ಯೂಯಾನ್ಸ್ಗಳನ್ನ ಇಷ್ಟಪಟ್ಟರು. ಆದರೆ ಇವತ್ತು ಆ ಸಿಳ್ಳೆಗಳು, ಚಪ್ಪಾಳೆಗಳು, ನಿಜವಾದ ಆಡಿಯನ್ಸು ಹೇಗೆ ಒಂದು ಸಿನಿಮಾನ ಇಷ್ಟಪಡ್ತಾರೆ ಅಂತ ನೋಡಿದಾಗ ನಾವು ಮಾಡಿರೋ ಚಿತ್ರಕ್ಕೆ ಜನರ ಪ್ರೀತಿ ಸಿಗ್ತಾ ಇರೋದು ನನಗೆ ತುಂಬ ಮನ ತುಂಬಿ ಆಭಾರಿಯಾಗಿದ್ದೀನಿ. ಸರ್, ಆ ದಿನಗಳ ಕೆಲವೊಂದಷ್ಟು ನಾಸ್ಟಾಲಜಿಕ್ ಎಲಿಮೆಂಟ್ಸ್ ಅನ್ನ ನೆನಪಿಸುವಂತ ಕೆಲವೊಂದಷ್ಟು ಸೀನ್ಸ್ ಇದೆ, ಕೆಲವೊಂದಷ್ಟು ವಿಷಯಗಳಿದೆ ಸಿನಿಮಾದಲ್ಲಿ, ಅದಕ್ಕೂ ಜನ ಕನೆಕ್ಟ್ ಆಗ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನಾಗ್ತದೆ? ಮೊದಲನೇದಾಗಿ ನಾನು ಅಗ್ನಿಶ್ರೀಧರ್ ಅವ್ರಿಗೆ ಆಭಾರಿ. ಯಾಕೆಂದರೆ ಅವ್ರ ಮೂಲಕನೇ ನಾನು ಡೈರೆಕ್ಟರ್ ಆಗಿದ್ದು. ಆ ದಿನಗಳು ಅವರು ನನಗೆ ಕೊಟ್ಟಿದ್ದರಿಂದ ಇವತ್ತು ನಾನು 10 ಸಿನಿಮಾ ಮಾಡೋಕ್ಕಾಗಿರೋದು. ಅವ್ರ ಮೂಲಕ ನಾನು ಭೂಗತ ಜಗತ್ತಿನ ಬಗ್ಗೆ ತಿಳ್ಕೊಂಡಿದ್ದು. ಆದರೆ ಈ ಸಿನಿಮಾ ಮಾಡುವಾಗ ನನ್ನದೇ ಒಂದಷ್ಟು ಅಧ್ಯಯನ ಮಾಡಿಕೊಂಡು ನಾನು ಆ ದಿನಗಳಲ್ಲಿ ಏನು ನನಗೆ ಹೊಳವುಗಳು ಸಿಕ್ಕಿತ್ತು ಅದನ್ನು ಸೇರಿಸಿ ಒಂದು ಹೊಸ ಕಥೆಯನ್ನು ಮಾಡಿದೆ. ಬಲರಾಮ ಅನ್ನೋ ಒಂದು ಕಾಲ್ಪನಿಕ ವ್ಯಕ್ತಿಯ ಸುತ್ತ ಈ ಕಥೆಯನ್ನು ಹೆಣ್ತಿದ್ದೀನಿ. ಜನ ಇಷ್ಟಪಟ್ಟಿದ್ದಾರೆ, ನನಗೆ ಅದೇ ಖುಷಿ. ಆ ದಿನಗಳು ರೇಟಿಂಗ್ ಟೀಮಲ್ಲಿ ಅಗ್ನಿಶ್ರೀಧರ್ ಸರ್ ಇದ್ರು, ಗಿರೀಶ್ ಕಾರ್ನಾಡ್ ಅವರ ಒಂದು ಇನ್ವಾಲ್ವ್ಮೆಂಟ್ ಇತ್ತು. ಸೊ ಇದ್ರಲ್ಲಿ ಕಂಪ್ಲೀಟಾಗಿ ನೀವೇ ಅದನ್ನು ಹೊತ್ಕೊಂಡಿದ್ದೀರಾ. ಸೊ ಅದು ಎಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತು ನಿಮಗೆ? ಒಂದು ರೀತಿ ನಾನು ಕಾರ್ನಾಡ್ ಅವ್ರ ಜೊತೆ ಕೆಲಸ ಮಾಡಿದ್ರಿಂದ, ಶ್ರೀಧರ್ ಸರ್ ಜೊತೆ ಕೆಲಸ ಮಾಡಿದ್ರಿಂದ ಅವಾಗ ನಾನು ಏನು ಕಲ್ತೀನೋ ಅದು ಇವತ್ತು ನನಗೆ ಸಹಾಯ ಮಾಡ್ತಿದೆ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಪ್ರತಿ ಹಂತದಲ್ಲೂ ಸಿನಿಮಾ ರಂಗದಲ್ಲಿ ನಾವು ಕಲಿತಾ ಹೋಗ್ತೀವಿ. ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ನಾವು ಕಲಿತಾ ಹೋಗ್ತೀವಿ. ಆ ಕಲಿಕೆಯೆಲ್ಲ ಸೇರಿ ಬಲರಾಮನ ದಿನಗಳಲ್ಲಿ ನಾನು ಬಳಸೋಕೆ ಪ್ರಯತ್ನ ಪಟ್ಟಿದ್ದೀನಿ. ಸರ್, ಕಾಲ್ಪನಿಕ ಕಥೆ ಅಂತ ಡಿಸ್ಕ್ಲೇಮರ್ ಏನೋ ಇದೆ, ಬಟ್ ಸಾಕಷ್ಟು ನೈಜ ಘಟನೆಗಳಿಗೆ, ನೈಜ ಪಾತ್ರಗಳಿಗೆ ಹೊಂದುವಂತೆ ಈ ಸಿನಿಮಾನ ನೀವು ಮಾಡಿದ್ದೀರಾ ಆಲ್ಮೋಸ್ಟ್. ಸೊ ಹೆಸರುಗಳು ಮಾತ್ರ ಕೆಲವು ಕಡೆ ಚೇಂಜಸ್ ಇದೆ ಅಷ್ಟೇ. ಸೊ ಜನ ಇದು ಆಲ್ಮೋಸ್ಟ್ ರಿಯಲ್ ಸ್ಟೋರಿನೇ ಅಂತಲೇ ಹೇಳ್ತಾ ಇದ್ದಾರೆ. ಏನಂತೀರ? ಇದು ಅನೇಕ ವ್ಯಕ್ತಿಗಳ ನೈಜ ವ್ಯಕ್ತಿಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದರೆ ಇದೊಂದು ಬಯೋಪಿಕ್ ಅಲ್ಲ. ಬಯೋಪಿಕ್ ಅಂತ ಅಂದರೆ ಏನಾಗುತ್ತೆ, ನಾನು 100% ಅಥೆಂಟಿಕ್ ಆಗಿರಬೇಕಾಗುತ್ತೆ. ಈ ಥರದ್ದು ಏನಾದ್ರು ಒಂದು ನಡೆದಿದೆ ಅಂತ ನಾನು ತೋರಿಸಿದ್ರೆ ಯಾರು ಬಂದು ಈ ಥರ ನಡೀಲಿಲ್ಲ, ಅದು ಆ್ಯಕ್ಚುಲಿ ಈ ಥರ ನಡೀತು, ಈ ಆರ್ಡ್ರಲ್ಲಿ ಆಗಲಿಲ್ಲ, ಅದು ಈ ಥರ ಆಯಿತು ಅಂತ ಅಂದಾಗ ನನಗೆ ಉತ್ತರ ಕೊಡೋಕ್ಕೇನೂ ಇರೋದಿಲ್ಲ. ಯಾಕೆಂದರೆ ಹಾಗೆ ನಡೆದಿಲ್ಲ. ನನ್ನ ಸಿನಿಮಾದಲ್ಲಿ ತೋರಿಸಿರೋ ಎಕ್ಸಾಕ್ಟ್ ಹಾಗೆ ನಡೆದಿಲ್ಲ. ಅನೇಕ ವ್ಯಕ್ತಿಗಳ ಘಟನೆಗಳ ನಿಮಗೆ ಹೋಲಿಕೆ ಈ ಸಿನಿಮಾದಲ್ಲಿ ಖಂಡಿತ ಕಾಣಿಸುತ್ತೆ. ಆದರೆ ನಾನು ಏನು ತೋರಿಸಿದೆ ಅದೇ ರೀತಿಯಲ್ಲಿ ನಡೀತು ಅಂತ ಖಚಿತವಾಗಿ ನಾನು ಹೇಳೋಕ್ಕೆ ಬರಲ್ಲ. ಆಮೇಲೆ ನಮ್ಮ ಯಾವುದೇ ಒಂದು ಕ್ರೈಮ್ ಸ್ಟೋರಿ ಹೇಳಬೇಕಾದ್ರೆ ನಮ್ಗೆ 100% ಇದು ಹೀಗೆ ನಡೀತು ಅಂತ ಹೇಳೋಕ್ಕಲ್ಲ. ನಾನು ರಿಸರ್ಚ್ ಮಾಡ್ತಿರುವಾಗಲೂ ಪೊಲೀಸವ್ರ ಜೊತೆ ಮಾತಾಡಿದಾಗ ಪೊಲೀಸವ್ರು ಕೊಟ್ಟಂಥ ಕತೆ ಅದೇ ವ್ಯಕ್ತಿ ಬಗ್ಗೆ ಬೇರೆ, ಅಂಡರ್ವರ್ಲ್ಡ್ ಅವ್ರು ಕೊಟ್ಟಂಥ ಚಿತ್ರಣ ಬೇರೆ, ಆಗಿನ ಕಾಲದ ಬಿಸ್ನೆಸ್ಮೆನ್ಗಳು ಕೊಟ್ಟಂಥ ಚಿತ್ರಣ ಬೇರೆ, ಆಗಿನ ಕಾಲದ ಪೊಲಿಟಿಷಿಯನ್ಸ್ ಹೇಳಿದ್ದೇ ಬೇರೆ. ಸೊ ಒಬ್ಬೊಬ್ಬರು ಒಂದೊಂದು ವರ್ಷನ್ ಕೊಟ್ಟಿದ್ದರಿಂದ ನಾನು ಯಾವ ವರ್ಷನ್ ನಿಜ ಅಂತ ನಾನು ಹೇಗೆ ಹೇಳಿ? ಅದರಿಂದ ಇದನ್ನು ನಾನು ಕಾಲ್ಪನಿಕ ಕತೆ ಅಂತ ನಾನು ಹೇಳ್ತೇನೆ. ಸರ್, ಬಲರಾಮ ಪಾತ್ರದ ಜೊತೆಗೆ ಕತ್ತಿ, ಸಿಂಗ್ಲಿ ಮತ್ತು ಪಠಾಣ್ ಎಲ್ಲ ಪಾತ್ರಗಳಿಗೂ ಒಂದು ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಇದು ಸಿನಿಮಾ ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಸೊ ಏನು ಹೇಳ್ತಾರೆ? ಒಂದು ಒಳ್ಳೆಯ ಸಿನಿಮಾದಲ್ಲಿ ಎಲ್ರಿಗೂ ಅಷ್ಟೇ ಸ್ಪೇಸ್ ಇರಬೇಕು. ಯಾಕೆಂದರೆ ನಮ್ಮ ಜೀವನದಲ್ಲಿ ಕೂಡ ನಾವು ಒಬ್ಬರೇ ಇರೋದಿಲ್ಲ, ನಮ್ಮ ಸುತ್ತ ಅನೇಕ ಜನ ಇರ್ತಾರೆ, ಅವರಿಂದ ನಾವಾಗಿರ್ತೀವಿ. ಅದಕ್ಕೆ ಇನ್ನೊಂದು ಕಾರಣ ಕೂಡ ನಮ್ಮ ವಿನೋದ್ ಪ್ರಭಾಕರ್ ಅವರು ಇನ್ಸಿಸ್ಟ್ ಮಾಡಲಿಲ್ಲ ಅವ್ರ ಸ್ಪೇಸನ್ನು ಇನ್ಕ್ರೀಸ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಎಷ್ಟೋ ಕಡೆ ಅವರು ಬೇರೆ ಆ್ಯಕ್ಟ್ರ್ಗಳ ಸ್ಪೇಸನ್ನು ಇನ್ಕ್ರೀಸ್ ಮಾಡೋಕ್ಕೆ ನನಗೆ ವಿನೋದ್ ಅವರೇ ಸ್ವತಃ ಹೇಳಿದ್ರು. ಅಷ್ಟು ಪ್ರೊಫೆಷ್ನಲ್ ಆದಂಥ ಹೀರೋ, ಅಷ್ಟು ವೃತ್ತಿಪರ ನಾಯಕನ ಜೊತೆ ಕೆಲಸ ಮಾಡೋದು ನನ್ನ ಸೌಭಾಗ್ಯ ಅಂತ. ಸೊ ಜೊತೆಗೆ ಅಫ್ಕೋರ್ಸ್ ನನಗೆ ಒಬ್ಬರೊಬ್ಬರು ಅದ್ಭುತವಾದ ನಟರು ಸಿಕ್ಕಿದ್ರು. ಅನಿಲ್ ಸಿದ್ದು ಇರ್ಬೋದು, ನಮ್ಮ ವಿನಯ್ ಗೌಡ ಈಸ್ ಅ ಫೈಂಡ್ ಆಫ್ ದಿಸ್ ಫಿಲ್ಮ್. ಒಂದು ಬೇರೆ ರೀತಿಯ ವಿನಯ್ ಗೌಡ ನಮಗೆ ಕಾಣಿಸ್ತಾರೆ. ರಮೇಶ್ ಇಂದ್ರ ಅವರು ಇರ್ಬೋದು, ಸಿಂಗ್ಲಿ ಪಾತ್ರದಲ್ಲಿ ನಮ್ಮ ಆದಿತ್ಯ ಆಶ್ರಯ ಇರ್ಬೋದು, ಅರುಣ್ ಇರ್ಬೋದು, ಪುನೀತ್ ಇರ್ಬೋದು. ನನಗೆ ಈ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಯಾರ ಹೆಸರು ಮರ್ತೋಗ್ತೀನೋ ಅನ್ನೋ ಮಟ್ಟಿಗೆ ಅಷ್ಟು ಜನ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ. ತೇಜಸ್ ಜಯರಾಮ್ ಮತ್ತು ಶ್ರೀನಿವಾಸನ್ ಅವರಿಬ್ಬರು ಹೊಸ ಪರಿಚಯ ಈ ಸಿನಿಮಾದಲ್ಲಿದೆ. ಆ ದಿನಗಳಲ್ಲಿ ನನ್ನ ಜೊತೆ ಇದ್ದಂಥ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಮತ್ತೆ ಈ ಸಿನಿಮಾದಲ್ಲಿದ್ದಾರೆ. ಪ್ರಿಯಾ ಆನಂದ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ನಾನು ಅನೇಕ ಸಿನಿಮಾಗಳು ನೋಡಿದ್ದೀನಿ ಪ್ರಿಯಾ ಆನಂದ್ ಅವರು. ಬಟ್ ಈ ರೀತಿ ಇನ್ವಾಲ್ವ್ ಆಗಿ ಇಷ್ಟು ಎಮೋಷ್ನಲ್ ಆಗಿ ಆ್ಯಕ್ಟ್ ಮಾಡೋದು ತುಂಬ ರೇರ್. ಅದ್ಭುತವಾದ ಪರ್ಫಾರ್ಮೆನ್ಸ್ ಪ್ರಿಯಾ ಆನಂದ್ ಅವ್ರದ್ದಿದೆ. ಇನ್ನು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಯಾಕೆಂದರೆ ಅದು ಸ್ಕ್ರೀನ್ ಮೇಲೆ ರಾರಾಜಿಸ್ತಾ ಇದೆ ಬಲರಾಮನಾಗಿ. ಸೊ ಅದು ನನಗೆ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಎಂಟೈರ್ ಟೀಮ್. ಮುಂದಿನ ದಿನಗಳಲ್ಲಿ ಯಾವ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡೋಣ ಸರ್. ನಾನೀಗ ಸದ್ಯಕ್ಕೆ 6ನೇ ಸೆಂಚುರಿ 6th ಸೆಂಚುರಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸಿನಿಮಾಗೆ ಎರೆಯ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಹಿಸ್ಟಾರಿಕಲ್ ಫಿಲ್ಮ್, ಇಮ್ಮಡಿ ಪುಲಿಕೇಶಿ ಬಗ್ಗೆ.
ಅದ್ರ ಬಗ್ಗೆ ಮುಂದೆ ಮತ್ತೆ ಮಾತಾಡ್ತೀನಿ. ಸರ್, ನೀವು ಇದನ್ನ ನೈಜ ಘಟನೆ ಅಲ್ಲ ಅಂತ ಹೇಳಿ ನೀವೇನಾದ್ರೂ ನೈಜ ಘಟನೆ ಮಾಡಬೇಕು ಅಂತ ರಿಸರ್ಚ್ ಮಾಡಿದ್ರಾ? ನಾನು ರಿಸರ್ಚ್ ಖಂಡಿತ ಮಾಡಿದೆ. ನೈಜ ಘಟನೆ ಮಾಡಬೇಕು ಅಂತ ರಿಸರ್ಚ್ ಮಾಡಲಿಲ್ಲ. ಯಾವುದೇ ಒಂದು ಸಿನಿಮಾ ಮಾಡಬೇಕು ಅಂದರೆ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂದರೆ ಅದು ಗಾಳಿಯಿಂದ ಸೃಷ್ಟಿ ಮಾಡೋಕ್ಕಾಗಲ್ಲ. ಇಲ್ಲ ಯಾವುದೋ ಒಂದು ಕಾದಂಬರಿಯನ್ನು ನಾವು ರೂಪಾಂತರ ಮಾಡಬೇಕು, ಅಥವಾ ಯಾವುದೋ ಒಂದು ನಡೆದ ಒಂದು ಇನ್ಸಿಡೆಂಟ್ನಿಂದ ಸ್ಫೂರ್ತಿ ತೊಗೊಂಡು ನಾವು ಅದನ್ನ ಮಾಡಬೇಕು. ಯಾವುದೇ ಕೃತಿ ಮಾಡಬೇಕಾದ್ರೂ ಹಾಗೆ. ಸೊ ಆ ರಿಸರ್ಚ್ ಸಾಕಷ್ಟು ಮಾಡಿದೆ. ಸುಮಾರು 2 ವರ್ಷದ ರಿಸರ್ಚ್ ಈ ಸಿನಿಮಾಗೆ ಆಗಿದೆ ಅಂತ ಹೇಳ್ಬೋದು. ಸರ್, ಜಯರಾಜ್ ಮತ್ತು ಅಗ್ನಿಶ್ರೀಧರ್ ಪಾತ್ರಗಳನ್ನು ಯಾರು ಮಾಡಿದ್ರು ಆ ದಿನಗಳಲ್ಲಿ ಅವರನ್ನ ಇಲ್ಲಿ ವಾಪಸ್ ತೋರಿಸಿದ್ದೀರಾ. ಇವನು ಬಸವಾಲ್ ಪಾತ್ರಧಾರಿನೂ ಅಷ್ಟೇ. ಅದೇ ಥರ ಅಲ್ಲೊಂದು ಕ್ರಿಮೇಷನ್ ಸೀನ್ ಬಂದಾಗ ಇವ್ರು 4 ಜನ ಸೇರ್ಕೊಂಡು ಕೊಲೆ ಮಾಡಿದ್ರು ಅಂತ ತೋರಿಸ್ತಾರೆ. ಸೊ ಚೇತನ್ ಅಹಿಂಸಾವನ್ನು ತೋರಿಸಿದ್ರೆ ಒಂದು ಹೈ ಮೂವ್ಮೆಂಟ್ ಆಗಿರೋದಲ್ವ? ಎಲ್ಲಿ ಆ ದಿನಗಳು ನೀವು ಹೇಳೋ ಪ್ರಕಾರ ನೋಡಿದ್ರೆ ಆ ದಿನಗಳು ಇರೋ ಎಲ್ಲ ಪಾತ್ರಗಳನ್ನ ಮತ್ತೆ ಕರ್ಕೊಂಡ್ಬರ್ಬೇಕಾಯ್ತು. ನನಗೆ ಈ 3 ಜನ ಮಾತ್ರ ಸಾಕಾಗಿತ್ತು. ಯಾಕೆಂದರೆ ಒಂದು ಹೈ ಮೂವ್ಮೆಂಟ್ ಆಗಿರ್ತಾಯಿತ್ತು. ಹೌದು ಆಗಿರ್ತಿತ್ತು, ಆದರೆ ಅದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗುತ್ತೆ, ಒಂದು ಗಿಮಿಕ್ ಥರ ಆಗುತ್ತೆ ಅಂತ ಅನಿಸ್ತು. ಆದ್ದರಿಂದ ನನಗೆ ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ ಮತ್ತು ದೀಪಕ್ ಆರ್ಯನ್, ಯಾರು ಬಚ್ಚನ್ ಪಾತ್ರ ಮಾಡಿದ್ರು ಆ ಸಿನಿಮಾ, ಶರತ್ ವೈತಾಶ್ವ. ಶರತ್ ಒಂದು ರೀತಿ ನನಗೋಸ್ಕರ ಒಂದು ಬಹಳ ಸಣ್ಣ ಪ್ರೆಸೆನ್ಸ್ ಇದ್ರು, ಅವರು ನನಗೋಸ್ಕರ ಈ ಸಿನಿಮಾನ ಮಾಡಿದ್ರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.